ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿನ್ನೆ ಹೇಳ್ದಾಗೆ ಇವತ್ತೂ ಕೆ ಆರ್ ನಗರಕ್ಕೆ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಇದೆ. ಶಿವ ಅವರ ದೊಡ್ಡಮ್ಮನ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ. ನಿನ್ನೆ ಹೇಳಿದ್ನೆಲ್ಲ ಹಾಲ್ಟ್ ಆಗೋ ಪ್ಲ್ಯಾನ್ ಇತ್ತು, ಕ್ಯಾನ್ಸಲ್ ಆಯಿತು ಅಂತ. ಮನೆಗೆ ಬಂದು ಸ್ವಲ್ಪ ಮಲ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ರೆಡಿ ಆದ್ವಿ. ಇವಾಗ ಟೈಮ್ ಬಂದು 9 ಆಗಿದೆ. ನಾವೆಲ್ಲ ರೆಡಿಯಾಗಿದ್ದೀವಿ. ಅಮ್ಮ ಸ್ನಾನ ಮಾಡ್ತಾಯಿದ್ದಾರೆ. ಇವರು ಮಾವ ಅಳಿಯ ಇಬ್ಬರು ರೆಡಿಯಾಗಿದ್ದಾರೆ. ಹೇಗೆ ಕಾಣ್ತದೆ ನಮ್ಮ ಬಂಟು? ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಇವಾಗ ತೋರಿಸಿದ್ದಾರೆ ಅಮ್ಮ. ಹಾಯ್ ಮಾಡು ಬಂಟು. ಹಾಯ್ ಹಾಯ್. ಚಿಂಟು ಹಿಡಿತೀನಿ ನೋಡಿ ಫ್ರೆಂಡ್ಸ್. ಚಿಂಟು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಈಗ ಬಂಟು ಮತ್ತು ಅವ್ರ ಪಪ್ಪ ಒಂದೇ ಕಲರ್ ಹಾಕೊಂಡು ಮಿಂಚ್ತಾ ಇದ್ದಾರೆ, ಮ್ಯಾಚಿಂಗ್ ಬ್ಲೂ ಗ್ರೀನ್ ಎಲ್ಲ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದಾರಲ್ಲ, 3 ಜನ ರೆಡಿಯಾಗಿ ಇವಾಗ ರೀಲ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ಕೂತ್ಕೊಂಡು ಒಂದೆರಡು ಫೋಟೋಸ್ನು ತೋರಿಸ್ಕೊತಾ ಇದ್ವಿ. 3 ಜನ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಫ್ರೆಂಡ್ಸ್, ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 10 ಇವರು 8ಗೆ ಕರೆಕ್ಟಾಗಿ ಮನೆ ಬಿಡಬೇಕು ಅಂತ ಹೇಳಿದರು. ಬಟ್ 2 hours ಲೇಟ್ ಆಗಿದೆ. ಅಥರ್ವಾ, ಏನು ಮಮ್ಮಿ ಪಾಪ ಬಿಟ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟಿದ್ಯಾ ಇವತ್ತು? ಆ್ಯಕ್ಚುಲಿ ಈಗ 2 ಕಾರಲ್ಲಿ ಹೋಗ್ತಾ ಇದೀವಿ. ಅವರು ನಮ್ಮ ಚಿಕ್ಕ ಬಾವ, ದೊಡ್ಡಕ್ಕ, ಚಿಕ್ಕಕ್ಕ ಎಲ್ಲ ಒಂದು ಕಾರಲ್ಲಿ. ಇಲ್ಲಿ ನಾನು, ಇವರು, ಅಥರ್ವಾ, ಅಮ್ಮ, ಚಿಂಟು, ಇಷ್ಟು ಜನ ಇಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಫ್ರೆಂಡ್ಸ್, ತಿಂಡಿ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ತಿಂಡಿನೂ ಇಲ್ಲ, ಏನು ಮಾಡಿಸ್ತಾ ಇಲ್ಲ. ಅವ್ರ ತಿಂಡಿ ಖಾಲಿ ಆಗಿರುತ್ತೋ ಏನೋ. 11 ಗಂಟೆಗೆ ಯಾವ ತಿಂಡಿ ಕೊಟ್ಟರು? ತಿಂಡಿನೂ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಅಲ್ಲಿ ಒಟ್ಟಿಗೆ 12 ಗಂಟೆಗೆ ಊಟ ಹಾಕ್ತಾರೆ, ಊಟ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಿಗೆ ಊಟಕ್ಕೆ ಹೋಗೋದಷ್ಟೇ ನಮ್ಮದು. ಅಲ್ವಾ ಅಥರ್ವಾ? ಹೊಟ್ಟೆ ಹಸ್ವಾಗ್ತಾ ಇದೆಯಾ? ನೀವು ಬಿಸ್ಕೆಟ್ ತಿನ್ಬಿಟ್ಟಿದ್ಯಾ? ಹಾಗೆ ಫ್ರೆಂಡ್ಸ್, ನಾವು ಬಂದ್ವಿ. ನಾವು ಹೊರಟಿದ್ದೆ 10 ಮೇಲಾಗಿತ್ತು. ಆಮೇಲೆ 11:10 ನಾವು ರೀಚ್ ಆದ್ವಿ. 1 hour ಅಷ್ಟೇ ಸಾಕು. ನಾನು ಮುಂಚೆಲ್ಲ ದೂರ ಅನ್ಕೊತಾ ಇದ್ದೆ, ಕೆ ಆರ್ ನಗರ್. ಇವರು ಹೋಗಿ ಬಂದು ಮಾಡ್ತಾಯಿದ್ರಲ್ಲ, ದೂರ ಅಂತಾಯಿದ್ರು. ನಾನು ಇನ್ನೂ ತುಂಬ ದೂರ ಅನ್ಕೊತಾ ಇದ್ದೆ. ಬಟ್ ಈ ಸಲ ಹೋದಾಗ ನನಗೆ ಅಷ್ಟು ದೂರ ಅನಿಸ್ಲಿಲ್ಲ. ಹಾಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ರಮ್ಯಾ ಅಕ್ಕ ಅವರು ಕಾರು ಮುಂದೆನೇ ಹೋಗಿತ್ತು ಫಸ್ಟೇ. ಅವರು ತಿಂಡಿ ಕೂತ್ಕೊತಾ ಇದ್ರು ಅವಾಗ ತಾನೆ. ಆಮೇಲೆ ನಾವು ಹೋಗಿ ಇವಾಗ ಜಾಯ್ನ್ ಆಗ್ತಾಯಿದ್ದೀವಿ ತಿಂಡಿಗೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು ಎಲ್ಲರಿಗೂ. ಮಾರ್ನಿಂಗ್ ಬರೀ ರೆಡಿ ಆಗೋದೇ ಆಯಿತು. ತಿಂಡಿ ಇವಾಗ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ತಿಂಡಿ ಹೋದ ತಕ್ಷಣ ಬಾತ್ ರೆಡಿಯಾಗಿತ್ತು. ಆಬ್ವಿಯಸ್ಲಿ ನಮ್ಮ ಫೇವ್ರೆಟ್ ಬಾತ್, ಬಿಸಿ ಬಾತ್ ರೆಡಿಯಾಗಿತ್ತು. ತುಂಬ ಚೆನ್ನಾಗಿತ್ತು. ಫುಲ್ ಸ್ಪೈಸಿ ಖಾರವಾಗಿತ್ತು. ಎಲ್ಲರೂ ತಿಂದ್ವಿ. ತುಂಬ ಜಾಸ್ತಿ ಹೊಟ್ಟೆ ತುಂಬ ತಿಂದಿಲ್ಲ. ಇನ್ನೇನು ಊಟ ಟೈಮ್ ಬಂದುಬಿಡುತ್ತೆ, ಊಟ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಮೀಡಿಯಮಾಗಿ ತಿಂದ್ವಿ. ಆಲ್ರೆಡಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಪಾಪ ಅವ್ರು ಬಡಿಸ್ಕೊಟ್ರು ಬಂದ ತಕ್ಷಣ. ನಾವು ಅಂದ್ಕೊಂಡಿದ್ವಿ ಒಟ್ಟಿಗೆ 1 hour ಅಲ್ವಾ ಊಟಕ್ಕೆ ಕೂತ್ಕೊಂಡ್ಬಿಡೋಣ ಅಂತ. ಅಲ್ಲಿ ಹೋದ ತಕ್ಷಣ ತಿಂಡಿ ರೆಡಿ ಇತ್ತಲ್ಲ, ಅದಕ್ಕೆ ಬಡಿಸ್ಕೊಂಡು ತಿಂದಾಯಿತು. ತಿಂದಮೇಲೆ ಇಲ್ಲೆಲ್ಲ ಆರತಿ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಚೇರೆಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಮಾಡಿ ತಟ್ಟೆ ಎಲ್ಲ ತಂದಿಡ್ತಾಯಿದ್ರು. ಹಾಗೆ ನಾವು ಒಂದೆರಡು ರೀಲ್ಸ್ ಮಾಡೋಣ ಅಂತ ನೋಡ್ತಾಯಿದ್ವಿ. ರಮ್ಯಾಕ್ಕ ಅವಾಗವಾಗ ಒಂದು ಫ್ಯಾಮಿಲಿ ರೀಲ್ಸ್ ಥರ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನು ನಾವು ರೆಡಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊತಾ ಇರ್ತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಬೇಕು ಅಂತಂದರೆ, ನಾವು 3 ಜನನೂ ಒಂಥರ ಹೇಗೆ ಅಂತಂದರೆ ಕಂಫರ್ಟಬಲಾಗಿರ್ತೀವಿ. ಎಲ್ಲೇ ಹೋದ್ರು ಎಲ್ಲೇ ಬಂದರೂ. ನನಗೆ ನನಗೆ ಹೊಸದಾಗಿ ಮದುವೆ ಆಗಿದೆ, ಸ್ವಲ್ಪ ಅನ್ಕಂಫರ್ಟಬಲ್ ಫೀಲು ಅಂತ ನನಗೆಲ್ಲೂ ಅನಿಸಿಲ್ಲ. ಮದುವೆ ಆದಮೇಲೂ ಅಲ್ಲ, ಮದುವೆಗೂ ಮುಂಚೆನೂ ನನಗೆಲ್ಲೂ ಫೀಲ್ ಮಾಡಿಲ್ಲ. ಅವ್ರು ನನ್ನ ಸಿಸ್ಟರ್ ಥರನೇ ಟ್ರೀಟ್ ಮಾಡ್ತಾರೆ, ಸ್ವಂತ ತಂಗಿ ಅನ್ನೋ ಥರನೇ ನನ್ನ ಟ್ರೀಟ್ ಮಾಡ್ತಾರೆ. ನಾನು ಅಷ್ಟೇ. ಅವರು ನನಗೆ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ತಮ್ಮ ಒಬ್ಬನೇ ಇರೋದು. ನನಗೂ ನನಗೆ ಸ್ವಂತ ಅಕ್ಕ ಏನೋ ವೀಡಿಯೋಸ್ ಮಾಡ್ತಿದ್ರೆ ರೀಲ್ಸ್ ಮಾಡ್ತಿದ್ರೆ ಬಾಂಡಿಂಗ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ 3 ಜನದಲ್ಲೂ. ಆಮೇಲೆ ನಂದು ಯೂಟ್ಯೂಬ್ 10K ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಅದು ಏನಂತಂದರೆ ಎಲ್ಲರ ಸಪೋರ್ಟು ಇದೆ ಮನೇಲಿ. ನಮ್ಮ ಮನೇಲಾಗಿರ್ಬೋದು, ಸೌಮ್ಯಕ್ಕ, ರಮ್ಯಕ್ಕ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮುಂಚೆ ಎಲ್ಲ. ನೀನು ಮಾಡು ಚೆನ್ನಾಗಿರುತ್ತೆ. ಸೌಮ್ಯಕ್ಕ ಹೇಳೋರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಹೊಸ ಕಪಲ್ಸ್ ಅಲ್ವಾ, ಸ್ವಲ್ಪ ಗ್ರೋತ್ ಆಗ್ತೀರಾ ಮಾಡಿ ಅಂತ.
ರಮ್ಯಾಕ್ಕನೂ ಅಷ್ಟೇ ಸಿಕ್ಕಾಪಟ್ಟೆ ಪುಷ್ ಮಾಡಿದ್ರು. ನನಗೊಂಚೂರು ಐಡಿಯಾ ಇರಲಿಲ್ಲ. ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಶಿವರು ಎಂಗೇಜ್ಮೆಂಟ್ ಆದಮೇಲೆ ಅವಾಗವಾಗ ಹೇಳ್ತಾ ಬಂದರು ನನಗೆ ಮಾಡೋಣ ಅಂತ. ನಾನು ಸೀರಿಯಸ್ಸಾಗೆ ತೊಗೊಳ್ಳಿಲ್ಲ ಯಾವುದನ್ನು. ಆಮೇಲೆ ರಮ್ಯಾಕ್ಕನೂ ಒಂದೊಂದ್ಸಲ ಹೇಳೋರು ಮಾಡಿ ಮಾಡಿ ಅಂತ. ನಾನು ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ. ಸಡನ್ನಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಪುಷ್ ಮಾಡಿದ್ರು ಅಂತಂದರೆ ಆಲ್ಮೋಸ್ಟ್ ನಮಗೆ 10K ಸಬ್ಸ್ಕ್ರೈಬರ್ಸ್ ಚಾನ್ಸ್ ಎಲ್ಲ ನಂಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಒಂದು 6 ಮಂತ್ಸು ಬಿಫೋರು ನಮಗೆ 10K ಆಗಿದ್ದಾರೆ ಅಂತಂದರೆ ಯಾರೇ ಆದರೂ ಅಷ್ಟೇ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ನಂದು ಯಾವುದೇ ಒಂದು ಬ್ಲಾಗ್ ಹಾಕಿದ್ರು ರಮ್ಯಾಕ್ಕ ಸ್ಟೋರಿ ಹಾಕ್ಕೊತಾರೆ. ಯಾರಾದರೂ ಅಷ್ಟೇ ನಾವಾದರೂ ಆ ಪ್ಲೇಸಲ್ಲಿ ನಾನಿದ್ದಿದ್ರು ನಾನು ನಿಜವಾಗ್ಲೂ ಏನು ಮಾಡ್ತಿದ್ನೋ ಗೊತ್ತಿಲ್ಲ, ಹಾಕ್ಕೊತಿರ್ಲಿಲ್ಲೋ ಗೊತ್ತಿಲ್ಲ. ಅವ್ರ ಸ್ಟೋರಿ ಹಾಕ್ಕೊಳ್ಳೋದೆ ಅದೊಂದು ಬೇರೆ. ಬಟ್ ಅವ್ರದ್ದು ಸೇರಿ ಎಲ್ಲರದ್ದು ಸ್ಟೋರಿ ಹಾಕ್ಕೊತಾರೆ ಅಂತಂದರೆ ಅದು ನಮ್ಮ ಜೊತೆಗಿರೋರು ಬೆಳೀಲಿ ಅನ್ನೋ ಒಂದು ಭಾವ ಅವ್ರ ಮನಸ್ಸಲ್ಲಿ ಇದೆ. ನನಗೆ ಒಂಥರ ಅವ್ರ ಮನಸ್ಸು ನಿಷ್ಕಲ್ಮಶವಾದ ಮನಸ್ಸು ಅಂತ ನನಗೆ ಸುಮಾರು ಸಲ ಅನಿಸಿದೆ. ನನಗೆ ಪರ್ಸ್ನಲಿ ನಿಜವಾಗ್ಲೂ ಖುಷಿಯಾಗುತ್ತೆ. ಇಬ್ಬರು ಎಷ್ಟೊಂದು ಎಫರ್ಟ್ ಹಾಕ್ತಾರೆ. ನಾನು ನೋಡಿದ ಮಟ್ಟಿಗೆ ಇತ್ತೀಚೆಗೆ ನಾನು ಅವ್ರ ಮನೆಗೆ ಹೋಗಿರೋದು. ಅಲ್ಲಿ ಎಂಗೇಜ್ಮೆಂಟ್ಗೂ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಸೌಮ್ಯಕ್ಕಾಗಲಿ ರಮ್ಯಾಗಾಗಲಿ ತುಂಬ ಎಫರ್ಟ್ ಹಾಕ್ತಾರೆ ಏನಾದರೂ ಒಂದು ಮಾಡಬೇಕು ಅಂತ. ಅಂದರೆ ಅವರು ನೋಡ್ತಾ ನೋಡ್ತಾ ನಮಗೂ ಅದು ಬಂದ್ಬಿಡುತ್ತೆ. ಜೊತೆಗಿರೋರಿಗೆ ಇನ್ಸ್ಪಿರೇಷನ್ ಆಗ್ತೀವಿ ನಾವು ಅಷ್ಟೇ. ನಾನು ಸೌಮ್ಯಕ್ಕ ಅವ್ರ ಮನೆಗೆ ಒಂದು 2 days ಬ್ಯಾಕ್ ಹೋಗಿದ್ದಾಗ ಅವರು ಪಾಸ್ಟೆಲ್ಲ ಹೇಳ್ತಾಯಿದ್ರು, ನಾನು ಇಷ್ಟೊಂದು ಕಷ್ಟಪಟ್ಟೆ ಅದು ಇದು. ನಾನು ಕೇಳಿ ಒಂಥರ ಬೇಜಾರಾಯಿತು. ಒಂದು ಕಡೆ ಸಖತ್ ಖುಷಿ ಆಯಿತು. ಎಷ್ಟೆಲ್ಲ ಫೇಸ್ ಮಾಡಿ ಬಂದಿದ್ದಾರೆ, ಎಷ್ಟು ಕಷ್ಟಪಡ್ತಾಯಿದ್ದಾರೆ ಒಂದು ಮನೆಗೋಸ್ಕರ, ಮಕ್ಳಿಗೋಸ್ಕರ, ಎಷ್ಟು ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ ಒಂದು ಲೈಫ್ನ ಅಂತ. ಹಾಗೆ ರಮ್ಯಾಕ್ಕನಂತೂ ನೋಡಿದ್ರೆ ಅದೊಂಥರ ದೊಡ್ಡ ಇನ್ಸ್ಪಿರೇಷನ್ನೇ ಅಂದ್ಕೊಳ್ಳಿ. ಅವ್ರು ಯಾವಾಗಲೂ ಅಷ್ಟೇ ಏನೋ ಒಂದು ಮಾಡಿ ಅಂತಾನೆ ನಮಗೆ ಗೈಡ್ ಮಾಡ್ತಾಯಿರ್ತಾರೆ. ನನಗೆ ಅವರಿಗೆ ಯಾರಿಗೇ ಆದ್ರೂ ಬರೀ ನಾನು ಮಾಡಬೇಕು, ನಾನು ಬೆಳಿಬೇಕು ಅನ್ನೋದು ಅವ್ರ ಹತ್ರ ನಾನು ಯಾವತ್ತೂ ನೋಡಿಲ್ಲ. ಎಲ್ಲರೂ ನಮ್ಮ ಮನೆಯವರು ಜೊತೆಗಿರೋರು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಬೆಳಿಬೇಕು ಅನ್ನೋದೊಂದು ಮನಸ್ಥಿತಿ ಅವರಲ್ಲಿದೆ. ಖುಷಿಯಾಗುತ್ತೆ ನೋಡಿ. ನಾನು ಅವ್ರ ಮನೆಗೆ ಮದುವೆ ಆಗಿದ್ದೀನಿ, ನನಗೆ ಆ ಥರ ಅತ್ತಿಗೆ ಇದ್ದಿರೋ ಸಿಕ್ಕಿದ್ದಾರೆ ಅಂತಂದರೆ ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಫಂಕ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ ಫಂಕ್ಷನ್ ಬಂದು ತುಂಬ ಖುಷಿಯಾಯಿತು. ಶಿವ ಅವ್ರ ಮನೆ ಕಡೆಯಿಂದ ಮೊದಲನೇ ಫಂಕ್ಷನ್ನು ನಾನು ಅಟೆಂಡ್ ಮಾಡಿದ್ದು. ಚೆನ್ನಾಗಿದ್ದು, ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಆರತಿ ಶಾಸ್ತ್ರ. ಆ ಹುಡ್ಗಿ ರಕ್ಷಾ ಅಂತ, ನಾನು ಮುಂಚೆ ನೋಡಿರಲಿಲ್ಲ. ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು ಆ ಹುಡ್ಗಿ. ನೆಕ್ಸ್ಟು ರಮ್ಯಾಕ್ಕ ಮತ್ತು ಸೌಮ್ಯಕ್ಕ ಇಬ್ಬರು ಹುಡ್ಗಿಗೆ ಸೋದರತ್ತೆ ಏನೋ ಆಗಬೇಕಂತೆ. ಅದಕ್ಕೆ ಅವರೇ ಮೊದಲು ಶಾಸ್ತ್ರ ಮಾಡ್ತಾಯಿದ್ರು. ಅತ್ತೆಂದಿರು ಫಸ್ಟು ಮೊದಲನೇ ಸಲ ಶಾಸ್ತ್ರ ಮಾಡಬೇಕಂತೆ. ಯಾವಾಗ ಗೊತ್ತಾಗಿದ್ದು ಅಂದರೆ ನನ್ನ ಮದುವೆಲಿ, ಯಾವಾಗ ಎಂಗೇಜ್ಮೆಂಟು ಮದುವೆ ಎಲ್ಲ ಆಯಿತು ಆವಾಗ ನನಗೆ ಶಾಸ್ತ್ರ ಮಾಡುವಾಗೆಲ್ಲ ನಮ್ಮ ಮನೆ ಕಡೆ ಅತ್ತೆ ಅಂದರೆ ಬರ್ತಾಯಿದ್ದಿದ್ದು ಶಾಸ್ತ್ರ ಮಾಡೋದಕ್ಕೆ. ಯೂಶ್ವಲಿ ಎಲ್ಲ ಕಡೆನೂ ಅದೇ ಅನಿಸುತ್ತೆ. ಮಾಡೋಕ್ಕಾಗಲ್ಲ ಇವತ್ತು ಒಂದು ದಿವಸ. ಸೊ ನೋಡಿ ಇನ್ನೇನು ಮಾಡ್ತೀನಿ. ಏನ್ರೋ ಇದು ಮಕ್ಕಳ ಸೈನ್ಯ, ಎಲ್ಲ ಫಂಕ್ಷನ್ ಮಾಡ್ತಾಯಿದ್ರೆ ಇಲ್ಲಿ ಬಂದು ಏನೋ ಮಾಡ್ತಿದ್ದೀರಾ? ಬರ್ರೋ. ಅಲ್ಲೆಲ್ಲ ಫಂಕ್ಷನ್ ಮಾಡ್ತಾಯಿದ್ರೆ ಎಲ್ಲ ಬಂದಿಲ್ಲಿ ಫೋನ್ ಹೊಡ್ಕೊಂಡು ಕೂತಿದ್ರಲ್ರ ನೀವು. ಇಷ್ಟು ಜನ ಬ್ರದರ್ಸ್ ಇದ್ದಾರೆ ಅವಳಿಗೆ, 4 ಜನ ಬ್ರದರ್ಸ್. ಏನು ಯೂಸ್ ಆಯ್ತಲ್ಲ, ಬ್ರದರ್ಸ್ ಎಲ್ಲ ಬಂದ್ಬಿಡಿ ಇಲ್ಲಿ ಫೋನ್ ಹೊಡ್ಕೊಂಡು ಕೂತಿದ್ದೀರಾ. ಹೇಳ್ರೆ ಈ ಥರ ಅಭಿಮಾನಿಗಳು ಇರಲಿ ಆಡಿ ಅಮ್ಮ, ನೀವು ಫೇಮಸ್ ಆಗಿರಂತೆ ಸ್ವಲ್ಪ.
ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಡುಗೆ ಎಲ್ಲ ರೆಡಿ ಆಗ್ತಾಯಿತ್ತು. ಶಿವ ಅವ್ರು ಹೋಗಿ ವೀಡಿಯೋ ಮಾಡ್ತಾಯಿದ್ರು. ನಾವು ಟಿಫನ್ ಮಾಡಾಗಿ ಒಂದು 1.5 ಅವರ್ಸ್ 2 ಅವರ್ಸ್ಗೆಲ್ಲ ಊಟಕ್ಕೆ ಬಂದ್ಬಿಟ್ವಿ. ಯಾಕಂತಂದರೆ ಆ ಥರ ಒಂದು ಆ್ಯನ್ಯುವಲ್ ಡೇ ಇತ್ತಂತೆ. ಅದಕ್ಕೆ ರಮ್ಯಾಕ್ ಅವರೆಲ್ಲ ಬೇಗ ಹೋಗಬೇಕು ಅಂತ ಹೇಳಿದ್ರು. ಆಮೇಲೆ ಶಿವ ಅವರು ಮತ್ತು ಅಮ್ಮ ಸ್ವಲ್ಪ ಲೇಟಾಗಿ ಬರ್ತೀನಿ, ಸ್ವಲ್ಪ ಹೊತ್ತು ಅಮ್ಮ ಹೋಗೋದೇ ಅಪರೂಪ ಊರಿಗೆಲ್ಲ. ಅಂಥದ್ರಲ್ಲಿ ಅಕ್ಕನ ಮನೆಗೆ ಹೋಗಿದ್ದಾರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರು ಸ್ವಲ್ಪ ಲೇಟಾಗೆ ಬರಲಿ, ನಾನು ಹೊರಟೋಗ್ತೀನಿ ಸೌಮ್ಯಕ್ಕ ಅವ್ರ ಜೊತೆ ಅಂತ, ಸೌಮ್ಯಕ್ಕ ಅವ್ರ ಮನೇಲಿ ಇರ್ತೀನಿ ಅಂತ ನಾನು ಬಂದ್ಬಿಟ್ಟೆ. ಹೊರಡೋಣ ಅಂತ ಬೇಗನೆ ಊಟ ಮಾಡ್ಕೊಂಡ್ವಿ. ಮೊದಲನೇ ಪಂಕ್ತಿಗೇನೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಟನ್, ಚಿಕನ್, ಸ್ವೀಟು ಮತ್ತು ಮೊಸರು ಪಚ್ಚಡಿ ಎಲ್ಲ ಚೆನ್ನಾಗಿತ್ತು. ಅವರು ಬೇರೆ ಫಂಕ್ಷನ್ ಯಾವುದೋ ಅಟೆಂಡ್ ಮಾಡಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಇಂಥವಿದ್ರೆ ಅವ್ರಿಗೆ ಅಟೆಂಡ್ ಮಾಡೋಕ್ಕಿಲ್ಲ, ಅವ್ರು ಸಪ್ರೇಟ್ ಹೋಗೋದು ಅಟೆಂಡ್ ಮಾಡೋಕ್ಕೆ ಸುಧಾಮಣಿಗೆ ಇಂಥವಿದ್ರೆ ಅಟೆಂಡ್ ಮಾಡೋಕ್ಕೆ ಬೇಜಾರಾಗುತ್ತಿಲ್ಲ. ಹಾಗೆ ಫ್ರೆಂಡ್ಸ್ ಹೊಟ್ಟೆ ತುಂಬ ಊಟ ಅಂತೂ ಮಾಡಿದ್ವಿ. ನೀಟಾಗಿ ನಾನ್ ವೆಜ್ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಸೇರಿಸ್ತೀವಿ ನಾವಂತೂ. ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. 12:30ಗೆ ಹೊರಡಬೇಕು ಅಂತಂದರು ರಮ್ಯಕ್ಕ. ಫ್ಯಾಮಿಲಿ ಜೊತೆ ಇದ್ದಾಗ ಯೂಶ್ವಲಿ ಸ್ವಲ್ಪ ಹೊರಡೋದು, ಇವಾಗ ಡ್ಯೂಟಿ, ಮನೆ, ಮಕ್ಕಳು, ಕೆಲಸ ಅಂತ ಇದ್ದಾಗ ಅಪರೂಪಕ್ಕೆ ಈ ಥರ ಫ್ಯಾಮಿಲಿ ಜೊತೆ ಫಂಕ್ಷನ್ಗೆ ಅಟೆಂಡ್ ಮಾಡಿದಾಗ ಸ್ವಲ್ಪ ಹೋಗೋದಕ್ಕೆ ಮನ್ಸು ಬರೋಲ್ಲ. ಹಾಗೆ ಹೋಗೋಣ ಅಂತ 12:30ಇಂದ 1:30 ಮಾಡಿದ್ರು. ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನನಗೂ ಹೊಸ ಮನೆ, ಹೊಸ ಜನ ಎಲ್ಲ ನೋಡಿ ನನಗೂ ತುಂಬ ಖುಷಿ ಆಯಿತು. ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ. ಏನು ನಿಧಾನಕ್ಕೆ ಮಾಡಿ ಹೆಂಗಾರ ಇಬ್ರು ತಪ್ಕೊಳ್ರೆ ಬಂದು ಹತ್ತನೇ ಇಲ್ಲ ಅರ್ಜೆಂಟಾಗಿ. ಮತ್ತೆ ತಪ್ಕೊಳ್ರೆ ಇಬ್ರು ಒಂದ್ಸಲ ಸಮಾಧಾನ ಅಲ್ಲಿ. ನೋಡಿ ಫ್ರೆಂಡ್ಸ್, ಇವಳೇ ನನ್ನ ತಂಗಿ ಮನೀಷಾ. ಇವ್ರು ನಮ್ಮ ಚಿಕ್ಕಮ್ಮ, ಆಂಟಿ. ಹಾಯ್ ಮೇಡಮ್. ನಾಚ್ಕೋತಾ ಇದ್ದಾರೆ ಆಂಟಿ. ಇರಲಿ. ಈಗ ಸೊಸೈಟಿ ಆಯ್ತು ಈಗ ಮಗಳ ಹತ್ರ. ಫೈನಲಿ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 1:30 ಆಗಿತ್ತು. ಹೊರಡ್ತಾ ಇದ್ದೀವಿ, ಎಲ್ಲರೂ ರೆಡಿಯಾಗಿದ್ದೀವಿ ಹೊರಡೋಕ್ಕೆ. ರಮ್ಯಕ್ಕ ಅವ್ರ ಕಾರಲ್ಲಿ ಹೋಗ್ತಾಯಿದ್ದೀವಿ. ಅಮ್ಮ ಮತ್ತು ಶಿವ ಅವ್ರು ಆಮೇಲೆ ಬರ್ತೀನಿ ಅಂದ್ರಲ್ಲ, ಅವ್ರನ್ನ ನಿಧಾನಕ್ಕೆ ಆರಾಮಾಗಿ ಮಾತಾಡಿಕೊಂಡು ಬರಲಿ ಅಂತ ಹೋಗ್ತಾಯಿದ್ದೀವಿ. ರೇಗಿಸ್ತಾಯಿದ್ರು, ಹೆಂಡ್ತಿ ಬಿಟ್ಟು ಹೋಗ್ತಾಯಿದ್ದಾಳೆ ಅಂತ, ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಅದನ್ನೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಬಂದು ಸೌಮ್ಯಕ್ಕ ಅವ್ರ ಮನೆಗೆ ಬಂದ್ವಿ ಡೈರೆಕ್ಟು. ಅಲ್ಲಿ ನಾನು ಒಬ್ಬಳೇ ಇರಬೇಕಾಗತ್ತೆ, ಬೋರ್ ಆಗುತ್ತೆ ಅಂತ ಇಲ್ಲೇ ಬಂದ್ವಿ. ಇಲ್ಲೇ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡು ನಿದ್ದೆ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬಿಸ್ಲಲ್ಲಿ ಬೇರೆ ಬಂದುಬಿಟ್ವಿ, ಹೆವಿ ಟಯರ್ಡ್ ಆಗಿತ್ತು, ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಅದಾದಮೇಲೆ ಶಿವ ಅವರು ಬಂದರು. ಅವ್ರು ಬಂದಾಗ ಒಂದು 5:30 ಆಗಿತ್ತು. ಅಲ್ಲಿವರೆಗೂ ನಾನು ಮಲಗಿದ್ದೆ. ಎದ್ಬಿಟ್ಟು ಟೀ ಕುಡ್ಕೊಂಡು ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು, ಅಲ್ಲೇ ಚಿಂಟು ಡ್ರೆಸ್ ಇತ್ತು, ಚಿಂಟುದು ಬಟ್ಟೆ ಹಾಕ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಸ್ವಲ್ಪ ಹೋಗ್ತಾ ಮನೆಗೆ ಏನೋ ಸಾಮಾನು ತರೋದಿತ್ತು, ಸ್ವಲ್ಪ ವೆಜಿಟೇಬಲ್ಸು ಬೇರೆ ಅದು ಇದು ತರೋದಿತ್ತು. ಅಮ್ಮ ಏನೋ ತರಕ್ಕೆ ಹೇಳಿದ್ರು, ಹಂಗೆ ತೊಗೊಂಡು ಮನೆಗೆ ಹೋಗ್ತೀವಿ. ಹಾಗೆ ನಾವು ಬೈಕಲ್ಲಿ ಬಂದ್ವಿ, ಸೌಮ್ಯಕ್ಕ ಅವ್ರ ಬೈಕಲ್ಲಿ. ಅಲ್ಲಿಂದ ಶಿವ ಅವ್ರ ಕಾರಲ್ಲಿ ಸೌಮ್ಯಕ್ಕ, ಅಂಕಲ್ಲು, ಅಮ್ಮ, ಚಿಂಟು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ಸ್ವಲ್ಪ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಮೊದಲೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಮನೆಗೆ ಹೋಗಿ ಯಾವಾಗ ಮಲ್ಕೊತೀವೋ ಅನಿಸ್ಬಿಟ್ಟಿದೆ ನಿಜವಾಗ್ಲೂ. ನಾನು ಮುಂಚೆ ಎಲ್ಲ ಇಷ್ಟೊಂದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾ ಇರಲಿಲ್ಲ, ನಮ್ಮ ಮದುವೆಗೂ ಮುಂಚೆ ಎಲ್ಲ. ಇವಾಗ ಮದುವೆ ಆದಮೇಲೆ ಇದೊಂಥರ ಕಂಪಲ್ಸರಿ. ಫ್ಯಾಮಿಲಿ ಮದುವೆ ಆಗಿದ್ದೀವಿ, ಆಮೇಲೆ ಹೊಸ ಮದುವೆ ಹುಡುಗ ಹುಡುಗಿ ಅಂತ ಅಂದಮೇಲೆ ಯಾಕೆ ಬರಲಿಲ್ಲ ಏನು ಅಂತ ಇರುತ್ತೆ.
ಸೊ ಹೋಗಲೇಬೇಕಾಗತ್ತೆ. ಹೋಗಿದ್ದು ಬಂದು ಬೆಳಿಗ್ಗೆ ಏನಂತಂದರೆ ನಾಳೆ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ರು ನನ್ನ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ತರಕಾರಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀವಿ ತಿಂಡಿಗೆ. ಅಲ್ಲಿಂದನೇ ನಾನ್ ವೆಜ್ ಊಟ ಎಲ್ಲ ಪಾರ್ಸೆಲ್ ಕೊಟ್ಟು ಕಳಿಸಿದ್ರು. ಅಮ್ಮ ಶಿವು ಅವರೆಲ್ಲ ಬಂದ್ರಲ್ಲ, ಅವ್ರ ಜೊತೆನೇ ಕೊಟ್ಟು ಕಳಿಸಿದ್ರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತರಕಾರಿ ಎಲ್ಲ ಹೆಚ್ಚಿಡ್ತಾ ಇದ್ವಿ. ರಮ್ಯಾಕ್ಕ ಅವರು ಅಥರ್ವನ ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಇವಾಗ ಲಾಸ್ಟಲ್ಲಿ ಬಂದು ಊಟ ಮಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.